This is Computer Tech World. Computer Tech World. Computer Tech World. ಪ್ರಿಯ ಸ್ನೇಹಿತರೆ, ನೀವಿನ್ನು ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿಲ್ಲವೇ? ಹಾಗಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಲು Subscribe to this channel. I icon ಮೇಲೆ ಕ್ಲಿಕ್ ಮಾಡಿ. ಬರುವ ಪಾಪಗಳಲ್ಲಿ ಆಲೆಂಜಾಯಿ ಮಾಡಿಕೊಳ್ಳಿ. ಹೀಗೆ ಮಾಡಿದರೆ ಮಾತ್ರ ನಾವು ಮಾಡುವ ಎಲ್ಲ ವಿಡಿಯೋಗಳನ್ನು ನೀವೇ ಮೊದಲು ಪಡೆದುಕೊಳ್ಳಬಹುದು. ಧನ್ಯವಾದಗಳು. ಕಂಪ್ಯೂಟರ್ ಪೀಳಿಗೆಗಳು. ಈಗ ನಾವು ವಿವಿಧ ತಲೆಮಾರುಗಳಲ್ಲಿ ಕಂಪ್ಯೂಟರ್ ತಂತ್ರಜ್ಞಾನದ ಅಭಿವೃದ್ಧಿಗಳ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲ ತಲೆಮಾರಿನ ಪೀಳಿಗೆಯ ಕಂಪ್ಯೂಟರ್ 1940 ರಿಂದ 1956 ರ ಅವಧಿಯನ್ನು ಸರಿಸುಮಾರು ಮೊದಲ ತಲೆಮಾರಿನ ಕಂಪ್ಯೂಟರ್ ಎಂದು ಪರಿಗಣಿಸಲಾಗಿದೆ. ಮೊದಲ ತಲೆಮಾರಿನ ಕಂಪ್ಯೂಟರ್ಗಳನ್ನು ವ್ಯಾಕ್ಯೂಮ್ ಟ್ಯೂಬ್ ಅಥವಾ ಥರ್ಮಿಯೋನಿಕ್ ವಾಲ್ವ್ ಯಂತ್ರವನ್ನು ಬಳಸಿ ಅಭಿವೃದ್ಧಿಪಡಿಸಲಾಗಿದೆ. ಈ ವ್ಯವಸ್ಥೆಯ ಇನ್ಪುಟ್ ಪಂಚ್ ಕಾರ್ಡ್ಗಳು ಮತ್ತು ಪೇಪರ್ ಟೇಪ್ ಅನ್ನು ಆಧರಿಸಿದೆ. ಆದಾಗ್ಯೂ, ಪ್ರಿಂಟ್ ಔಟ್ಪುಟ್ ಅನ್ನು ಪ್ರಿಂಟ್ ಔಟ್ಗಳಲ್ಲಿ ಪ್ರದರ್ಶಿಸಲಾಗುತ್ತದೆ. ಮೊದಲ ತಲೆಮಾರಿನ ಕಂಪ್ಯೂಟರ್ಗಳು ಬೈನರಿ ಕೋಡೆಡ್ ಪರಿಕಲ್ಪನೆಯಲ್ಲಿ ಕಾರ್ಯನಿರ್ವಹಿಸುತ್ತವೆ, ಅಂದರೆ 0 ಯಿಂದ 1 ರ ಭಾಷೆ. ಉದಾಹರಣೆಗಳು ಇನಿಯಾಕ್ ಮತ್ತು ಎಡ್ವ್ಯಾಕ್ ಇತ್ಯಾದಿ. ಎರಡನೇ ತಲೆಮಾರಿನ ಪೀಳಿಗೆಯ ಕಂಪ್ಯೂಟರ್ 1956 ರಿಂದ 1963 ರ ಅವಧಿಯನ್ನು ಸರಿಸುಮಾರು ಎರಡನೇ ತಲೆಮಾರಿನ ಕಂಪ್ಯೂಟರ್ಗಳ ಅವಧಿ ಎಂದು ಪರಿಗಣಿಸಲಾಗಿದೆ. ಟ್ರಾನ್ಸಿಸ್ಟರ್ ತಂತ್ರಜ್ಞಾನವನ್ನು ಬಳಸಿಕೊಂಡು ಎರಡನೇ ತಲೆಮಾರಿನ ಕಂಪ್ಯೂಟರ್ಗಳನ್ನು ಅಭಿವೃದ್ಧಿಪಡಿಸಲಾಗಿದೆ. ಮೊದಲ ಪೀಳಿಗೆಗೆ ಹೋಲಿಸಿದರೆ ಎರಡನೇ ತಲೆಮಾರಿನ ಗಾತ್ರವು ಚಿಕ್ಕದಾಗಿತ್ತು. ಮೊದಲ ತಲೆಮಾರಿನ ಕಂಪ್ಯೂಟರ್ಗಳಿಗೆ ಹೋಲಿಸಿದರೆ ಎರಡನೇ ತಲೆಮಾರಿನ ಕಂಪ್ಯೂಟರ್ಗಳು ತೆಗೆದುಕೊಂಡ ಕಂಪ್ಯೂಟಿಂಗ್ ಸಮಯ ಕಡಿಮೆ ಇತ್ತು. ಮೂರನೇ ತಲೆಮಾರಿನ ಪೀಳಿಗೆಯ ಕಂಪ್ಯೂಟರ್ 1963 ರಿಂದ 1971 ರ ಅವಧಿಯನ್ನು ಸರಿಸುಮಾರು ಮೂರನೇ ತಲೆಮಾರಿನ ಕಂಪ್ಯೂಟರ್ಗಳ ಅವಧಿ ಎಂದು ಪರಿಗಣಿಸಲಾಗುತ್ತದೆ. ಇಂಟಿಗ್ರೇಟೆಡ್ ಸರ್ಕ್ಯೂಟ್ ತಂತ್ರಜ್ಞಾನವನ್ನು ಬಳಸಿಕೊಂಡು ಮೂರನೇ ತಲೆಮಾರಿನ ಕಂಪ್ಯೂಟರ್ಗಳನ್ನು ಅಭಿವೃದ್ಧಿಪಡಿಸಲಾಗಿದೆ. ಎರಡನೇ ತಲೆಮಾರಿನ ಕಂಪ್ಯೂಟರ್ಗಳಿಗೆ ಹೋಲಿಸಿದರೆ ಮೂರನೇ ತಲೆಮಾರಿನ ಕಂಪ್ಯೂಟರ್ಗಳ ಗಾತ್ರವು ಚಿಕ್ಕದಾಗಿತ್ತು. ಎರಡನೇ ತಲೆಮಾರಿನ ಕಂಪ್ಯೂಟರ್ಗಳಿಗೆ ಹೋಲಿಸಿದರೆ ಮೂರನೇ ತಲೆಮಾರಿನ ಕಂಪ್ಯೂಟರ್ಗಳು ತೆಗೆದುಕೊಂಡ ಕಂಪ್ಯೂಟಿಂಗ್ ಸಮಯ ಕಡಿಮೆ ಇತ್ತು. ಮೂರನೇ ತಲೆಮಾರಿನ ಕಂಪ್ಯೂಟರ್ ಕಡಿಮೆ ಶಕ್ತಿಯನ್ನು ಬಳಸುತ್ತದೆ ಮತ್ತು ಕಡಿಮೆ ಶಾಖವನ್ನು ಸಹ ಉತ್ಪಾದಿಸುತ್ತದೆ. ಮೂರನೇ ಪೀಳಿಗೆಯಲ್ಲಿ ಕಂಪ್ಯೂಟರ್ಗಳ ನಿರ್ವಹಣಾ ವೆಚ್ಚವೂ ಕಡಿಮೆಯಾಗಿತ್ತು. ಮೂರನೇ ತಲೆಮಾರಿನ ಕಂಪ್ಯೂಟರ್ಗಳ ಕಂಪ್ಯೂಟರ್ ವ್ಯವಸ್ಥೆಯು ವಾಣಿಜ್ಯ ಬಳಕೆಗೆ ಸುಲಭವಾಗಿತ್ತು. ನಾಲ್ಕನೇ ತಲೆಮಾರಿನ ಪೀಳಿಗೆಯ ಕಂಪ್ಯೂಟರ್ 1972 ರಿಂದ 2010 ರ ಅವಧಿಯನ್ನು ಸರಿಸುಮಾರು ನಾಲ್ಕನೇ ತಲೆಮಾರಿನ ಕಂಪ್ಯೂಟರ್ ಎಂದು ಪರಿಗಣಿಸಲಾಗಿದೆ. ಮೈಕ್ರೋಪ್ರೊಸೆಸರ್ ತಂತ್ರಜ್ಞಾನವನ್ನು ಬಳಸಿಕೊಂಡು ನಾಲ್ಕನೇ ತಲೆಮಾರಿನ ಕಂಪ್ಯೂಟರ್ಗಳನ್ನು ಅಭಿವೃದ್ಧಿಪಡಿಸಲಾಗಿದೆ. ನಾಲ್ಕನೇ ತಲೆಮಾರಿಗೆ ಬರುವ ಮೂಲಕ ಕಂಪ್ಯೂಟರ್ ಗಾತ್ರದಲ್ಲಿ ಬಹಳ ಚಿಕ್ಕದಾಯಿತು. ಅದು ಪೋರ್ಟಬಲ್ ಆಯಿತು. ನಾಲ್ಕನೇ ತಲೆಮಾರಿನ ಯಂತ್ರವು ಕಡಿಮೆ ಪ್ರಮಾಣದ ಶಾಖವನ್ನು ಉತ್ಪಾದಿಸಲು ಪ್ರಾರಂಭಿಸಿತು. ಇದು ಹೆಚ್ಚು ವೇಗವಾಗಿರುತ್ತದೆ ಮತ್ತು ನಿಖರತೆ ಹೆಚ್ಚು ವಿಶ್ವಾಸಾರ್ಹವಾಯಿತು. ಹಿಂದಿನ ಪೀಳಿಗೆಗೆ ಹೋಲಿಸಿದರೆ ಉತ್ಪಾದನಾ ವೆಚ್ಚವು ತುಂಬಾ ಕಡಿಮೆಯಾಗಿದೆ. ಇದು ಸಾಮಾನ್ಯ ಜನರಿಗೆ ಲಭ್ಯವಾಯಿತು. ಐದನೇ ತಲೆಮಾರಿನ ಪೀಳಿಗೆಯ ಕಂಪ್ಯೂಟರ್
2010 ರಿಂದ ಇಲ್ಲಿಯವರೆಗೆ ಮತ್ತು ಅದಕ್ಕೂ ಮೀರಿದ ಅವಧಿಯನ್ನು ಸ್ಥೂಲವಾಗಿ 5ನೇ ತಲೆಮಾರಿನ ಕಂಪ್ಯೂಟರ್ಗಳ ಅವಧಿ ಎಂದು ಪರಿಗಣಿಸಲಾಗುತ್ತದೆ. ಆ ಹೊತ್ತಿಗೆ, ಕಂಪ್ಯೂಟರ್ ಉತ್ಪಾದನೆಯನ್ನು ಯಂತ್ರಾಂಶದ ಆಧಾರದ ಮೇಲೆ ಮಾತ್ರ ವರ್ಗೀಕರಿಸಲಾಗುತ್ತಿತ್ತು. ಆದರೆ 5ನೇ ತಲೆಮಾರಿನ ತಂತ್ರಜ್ಞಾನವು ಸಾಫ್ಟ್ವೇರ್ ಅನ್ನು ಸಹ ಒಳಗೊಂಡಿತ್ತು. 5ನೇ ಪೀಳಿಗೆಯ ಕಂಪ್ಯೂಟರ್ಗಳು ಹೆಚ್ಚಿನ ಸಾಮರ್ಥ್ಯ ಮತ್ತು ದೊಡ್ಡ ಮೆಮೊರಿ ಸಾಮರ್ಥ್ಯವನ್ನು ಹೊಂದಿದ್ದವು. ಈ ಪೀಳಿಗೆಯ ಕಂಪ್ಯೂಟರ್ಗಳೊಂದಿಗೆ ಕೆಲಸ ಮಾಡುವುದು ವೇಗವಾಗಿತ್ತು ಮತ್ತು ಏಕಕಾಲದಲ್ಲಿ ಅನೇಕ ಕಾರ್ಯಗಳನ್ನು ನಿರ್ವಹಿಸಬಹುದು. 5ನೇ ಪೀಳಿಗೆಯ ಕೆಲವು ಜನಪ್ರಿಯ ಸುಧಾರಿತ ತಂತ್ರಜ್ಞಾನಗಳಲ್ಲಿ ಕೃತಕ ಬುದ್ಧಿ ಮತ್ತು ಕ್ವಾಂಟಮ್ ಕಂಪ್ಯೂಟೇಷನ್, ನ್ಯಾನೊತಂತ್ರಜ್ಞಾನ, ಸಮಾನಾಂತರ ಸಂಸ್ಕರಣೆ ಇತ್ಯಾದಿಗಳು ಸೇರಿವೆ. ಕಂಪ್ಯೂಟರ್ ತಲೆಮಾರು ಪೀಳಿಗೆಗಳಿಗೆ ಸಂಬಂಧಿಸಿದಂತೆ ಕೆಲವು ವಿಶೇಷ ಪದಗಳು. ವ್ಯಾಕ್ಯೂಮ್ ಟ್ಯೂಬ್ ನಿರ್ವಾತದಲ್ಲಿ ಎಲೆಕ್ಟ್ರಾನ್ಗಳ ಹರಿವನ್ನು ನಿಯಂತ್ರಿಸುವ ಎಲೆಕ್ಟ್ರಾನಿಕ್ ಸಾಧನ. ಇದು ಅನೇಕ ಹಳೆಯ ಮಾದರಿ ರೇಡಿಯೋಗಳು, ಟೆಲಿವಿಷನ್ಗಳು, ಕಂಪ್ಯೂಟರ್ಗಳು ಇತ್ಯಾದಿಗಳಲ್ಲಿ ಸ್ವಿಚ್, ಆಂಪ್ಲಿಫೈಯರ್ ಅಥವಾ ಪ್ರದರ್ಶನ ಪರದೆಯಾಗಿ ಬಳಸಲಾಗುತ್ತದೆ. ಟ್ರಾನ್ಸಿಸ್ಟರ್ ಆಂಪ್ಲಿಫೈಯರ್ ಅಥವಾ ಸ್ವಿಚ್ ಆಗಿ ಬಳಸಬಹುದಾದ ಎಲೆಕ್ಟ್ರಾನಿಕ್ ಘಟಕ. ರೇಡಿಯೋಗಳು, ಟೆಲಿವಿಷನ್ಗಳು, ಕಂಪ್ಯೂಟರ್ ಇತ್ಯಾದಿಗಳಲ್ಲಿ ವಿದ್ಯುತ್ ಹರಿವನ್ನು ನಿಯಂತ್ರಿಸಲು ಇದನ್ನು ಬಳಸಲಾಗುತ್ತದೆ. ಇಂಟಿಗ್ರೇಟೆಡ್ ಸರ್ಕ್ಯೂಟ್ ಚಿಪ್ಪಿನಲ್ಲಿ ಮುದ್ರಿಸಲಾದ ಸಣ್ಣ ಎಲೆಕ್ಟ್ರಾನಿಕ್ ಸರ್ಕ್ಯೂಟ್, ಸಾಮಾನ್ಯವಾಗಿ ಸಿಲಿಕಾನ್ನಿಂದ ಮಾಡಲ್ಪಟ್ಟಿದೆ. ಅದು ತನ್ನದೇ ಆದ ಸರ್ಕ್ಯೂಟ್ ಅಂಶಗಳನ್ನು ಒಳಗೊಂಡಿದೆ. ಉದಾಹರಣೆಗೆ ಟ್ರಾನ್ಸಿಸ್ಟರ್ಗಳು, ಡಯೋಡ್ಗಳು, ರೆಸಿಸ್ಟರ್ಗಳು, ಇತ್ಯಾದಿ. ಮೈಕ್ರೋಪ್ರೊಸೆಸರ್, ಕಂಪ್ಯೂಟರ್ನ ಕೇಂದ್ರ ಸಂಸ್ಕರಣಾ ಘಟಕ ಮತ್ತು ಇತರ ಸಂಬಂಧಿತ ಸರ್ಕ್ಯೂಟ್ಗಳನ್ನು ಒಳಗೊಂಡಿರುವ ಇಂಟಿಗ್ರೇಟೆಡ್ ಸರ್ಕ್ಯೂಟ್ನಲ್ಲಿರುವ ಎಲೆಕ್ಟ್ರಾನಿಕ್ ಘಟಕ. ಕೇಂದ್ರ ಸಂಸ್ಕರಣಾ ಘಟಕ, ಇದನ್ನು ಹೆಚ್ಚಾಗಿ ಕಂಪ್ಯೂಟರ್ನ ಮೆದುಳು ಅಥವಾ ಎಂಜಿನ್ ಎಂದು ಕರೆಯಲಾಗುತ್ತದೆ. ಅಲ್ಲಿ ಹೆಚ್ಚಿನ ಸಂಸ್ಕರಣೆ ಮತ್ತು ಕಾರ್ಯಾಚರಣೆಗಳು ನಡೆಯುತ್ತವೆ. ಸಿಪಿಯು ಮೈಕ್ರೋಪ್ರೊಸೆಸರ್ನ ಭಾಗವಾಗಿದೆ. ಮ್ಯಾಗ್ನೆಟಿಕ್ ಡ್ರಮ್, ಕಾಂತೀಯ ವಸ್ತುಗಳಿಂದ ಲೇಪಿತವಾದ ಸಿಲಿಂಡರ್, ಅದರ ಮೇಲೆ ಡೇಟಾ ಮತ್ತು ಕಾರ್ಯಕ್ರಮಗಳನ್ನು ಸಂಗ್ರಹಿಸಬಹುದು. ಮ್ಯಾಗ್ನೆಟಿಕ್ ಕೋರ್, ಮಾಹಿತಿಯನ್ನು ಸಂಗ್ರಹಿಸಲು ಕೋರ್ ಎಂದು ಕರೆಯಲ್ಪಡುವ ಕಾಂತೀಕರಿಸಿದ ವಸ್ತುಗಳ ಸಣ್ಣ ಉಂಗುರಗಳ ಸರಣಿಯನ್ನು ಬಳಸುತ್ತದೆ. ಯಂತ್ರ ಭಾಷೆ ಅಥವಾ ಮಷೀನ್ ಲ್ಯಾಂಗ್ವೇಜ್ ಕಂಪ್ಯೂಟರ್ ಓದಬಲ್ಲ ಮತ್ತು ಅರ್ಥಮಾಡಿಕೊಳ್ಳಬಲ್ಲ ಬೈನರಿ ಅಂಕೆಗಳ, ಬಿಡಿಗಳು ಮತ್ತು ಸೊನ್ನೆಗಳು, ಸಂಗ್ರಹವನ್ನು ಒಳಗೊಂಡಿರುವ ಕೆಳಮಟ್ಟದ ಪ್ರೋಗ್ರಾಮಿಂಗ್ ಭಾಷೆ. ಅಸೆಂಬ್ಲಿ ಭಾಷೆ ಕಂಪ್ಯೂಟರ್ಗೆ ಅರ್ಥವಾಗುವ ಯಂತ್ರ ಭಾಷೆಯಂತಿದೆ. ಅಸೆಂಬ್ಲಿ ಭಾಷೆ ಸಂಖ್ಯೆಗಳ 0 ಮತ್ತು 1 ಸ್ಥಳದಲ್ಲಿ ಸಂಕ್ಷಿಪ್ತ ಪದಗಳನ್ನು, ಉದಾಹರಣೆಗೆ ಎಡಿಡಿ, ಎಸ್ಯುಬಿ, ಡಿಐವಿ, ಬಳಸುವುದನ್ನು ಹೊರತುಪಡಿಸಿ. ಮೆಮೊರಿ, ಕಂಪ್ಯೂಟರ್ನಲ್ಲಿ ಡೇಟಾ, ಮಾಹಿತಿ ಮತ್ತು ಪ್ರೋಗ್ರಾಂ ಅನ್ನು ಸಂಗ್ರಹಿಸಲು ಬಳಸುವ ಭೌತಿಕ ಸಾಧನ. ಕೃತಕ ಬುದ್ಧಿ ಮತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕಂಪ್ಯೂಟರ್ ಯಂತ್ರಗಳ ಸಿಮ್ಯುಲೇಶನ್ ಮತ್ತು ಸೃಷ್ಟಿ ಅಥವಾ ಬುದ್ಧಿವಂತ ಕಂಪ್ಯೂಟರ್ಗಳಲ್ಲಿ ವರ್ತಿಸುವ ಕಂಪ್ಯೂಟರ್ ವಿಜ್ಞಾನದ ಒಂದು ಕ್ಷೇತ್ರ. ಅವುಗಳು ಮನುಷ್ಯರಂತೆ ಯೋಚಿಸುತ್ತವೆ, ಕಲಿಯುತ್ತವೆ, ಕೆಲಸ ಮಾಡುತ್ತವೆ ಮತ್ತು ಪ್ರತಿಕ್ರಿಯಿಸುತ್ತವೆ.